ಈ ವರ್ಷದ ಮೈಸೂರು ದಸರಾ ಇನಾಗ್ರೇಷನ್ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರ ಕೈಲಿ ಮಾಡಿಸಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ. ಇದರಲ್ಲಿ ಖಂಡಿತವಾಗಿ ಪ್ರತಿಯೊಬ್ಬ ಹಿಂದೂಗಳಿಗೆ ಅಸಮಾಧಾನ ಇದೆ. ಬಿಕಾಸ್ ಇಟ್ಸ್ ಡೀಪ್ಲಿ ಕನೆಕ್ಟೆಡ್ ಟು ಅವರ್ ರೂಟ್ಸ್ ಅಂಡ್ ಅವರ್ ರಿಲಿಜನ್. ಆ ವ್ಯಕ್ತಿಯೊಬ್ಬ ಬೂಕರ್ ಪ್ರಶಸ್ತಿ ಪಡೆದ ಅದ್ಭುತ ವ್ಯಕ್ತಿ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಆ ವ್ಯಕ್ತಿ ಪಾಲಿಸುವ ಐಡಿಯಾಲಜಿ ಅಂಡ್ ಧಾರ್ಮಿಕವಾಗಿ ಅವರ ನಿಲುವು ಯಾವ ಒಬ್ಬ ಹಿಂದೂಗೂ ಸಹ ಸಮಾಧಾನ ತರಲ್ಲ. ಇಲ್ಲಿ ಯಾರಿಗೂ ಮುಸಲ್ಮಾನರು ಅಂದ್ರೆ ದ್ವೇಷ ಇಲ್ಲ, ಆದ್ರೆ ಹಿಂದೂಗಳ ಧಾರ್ಮಿಕ ಭಾವನೆಗೂ ಮುಸಲ್ಮಾನರ ಧಾರ್ಮಿಕ ಭಾವನೆಗೂ ವ್ಯತ್ಯಾಸ ಇದೆ. ಅಂಡ್ ಮೂರ್ತಿ ಪೂಜೆಗೆ ವ್ಯತಿರಿಕ್ತವಾಗಿರುವಂತಹ ವ್ಯಕ್ತಿಯ ಕೈಲಿ ದಸರಾ ಉದ್ಘಾಟನೆ ಎಷ್ಟು ಸರಿ? ಇವರ ಒಂದು ಭಾಷಣದಲ್ಲಿ ಕನ್ನಡ ಬಾವುಟದಲ್ಲಿ ಕನ್ನಡಾಂಬೆ ಇರೋದಕ್ಕೆ ನನಗೆ ಸಪೋರ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಖಂಡಿಸ್ತಾರೆ. ಅಂಡ್ ಇತ್ತೀಚೆಗೆ ನಮ್ಮ ಕನ್ನಡ ಬಾವುಟದಲ್ಲಿ ಕನ್ನಡಾಂಬೆ ಚಿತ್ರ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಐ ಥಿಂಕ್ ಆಸ್ ಅ ಹಿಂದೂ ಇವರಿಂದ ದಸರಾ ಉದ್ಘಾಟನೆ ಮಾಡಿಸೋದು ನಾಟ್ ರಿಯಲಿ ಅಕ್ಸೆಪ್ಟಬಲ್. ಥ್ಯಾಂಕ್ ಯು. ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ? ನನ್ನನ್ನು ಹೊರಗಟ್ಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ?